ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಜೈ ಶ್ರೀಕೃಷ್ಣ. ಇವತ್ತು ನಾವು 16, 17, 18ನೇ ಶ್ಲೋಕಗಳನ್ನು ನೋಡುವ. 16ನೇ ಅಧ್ಯಾಯ ದೈವಾಸುರ ಸಂಪದ್ವಿಭಾಗ ಯೋಗ. 16ನೇ ಶ್ಲೋಕ. ಅನೇಕ ಚಿತ್ತ ವಿಭ್ರಾಂತ ಮೋಹಜಾಲ ಸಮಾವೃತಾ ಪ್ರಸಕ್ತಾಃ ಕಾಮಭೋಗೇಷು ಪತಂತಿ ನರಕೇಷು ಚೌ. ಅನೇಕ ನೇ ದೀರ್ಘಾಕ್ಷರ, ಚಿತ್ತ ಚಿಯ ಜೊತೆ ತ ಅನ್ನು ತಗೊಳ್ಳುವ. ತ ಮತ್ತು ತ ಎರಡು ಅಕ್ಷರ ಸೇರಿದೆ. ವಿಭ್ರಾಂತ ವಿಭ್ರಾಂತ ವಿಯ ಜೊತೆ ಭೂ ತಗೊಳ್ಳುವ. ಭೂ ಮತ್ತು ರಾ ಎರಡು ಅಕ್ಷರ ಸೇರಿ ಸಂಯುಕ್ತಾಕ್ಷರ ಆಗಿದೆ. ನಂತರ ಅನುಸ್ವರದ ಉಚ್ಚಾರಣೆ ನ. ವಿಭ್ರಾಂತ ದೀರ್ಘಾಕ್ಷರಗಳು. ಮೋಹ ದೀರ್ಘಾಕ್ಷರ ಮೋ. ಹಜಾಲ ಜಾ ದೀರ್ಘಾಕ್ಷರ. ಸಮಾವೃತಾ ಮಾ ದೀರ್ಘಾಕ್ಷರ, ಅದರ ಜೊತೆ ವು ಅನ್ನು ತಗೊಳ್ಳುವ. ವು ಮತ್ತು ಋ ಎರಡು ಅಕ್ಷರ ಸೇರಿದೆ. ವೃತಾಹ ತಾ ನಂತರ ವಿಸರ್ಗದ ಉಚ್ಚಾರಣೆ ಹ. ಪ್ರಸಕ್ತಾಃ ಕಾಮಭೋಗೇಷು ಪು ಮತ್ತು ರ ಎರಡು ಅಕ್ಷರ ಸೇರಿದೆ. ಸಾದ ಜೊತೆ ಕ ಅನ್ನು ತಗೊಳ್ಳುವ. ಕ ಮತ್ತು ತಾ ಎರಡು ಅಕ್ಷರ ಸೇರಿ ನಂತರ ಅಲ್ಲಿ ವಿಸರ್ಗದ ಉಚ್ಚಾರಣೆ ಖ. ಮುಂದಿನ ಅಕ್ಷರ ಕ ಇದೆ. ಕ ದೀರ್ಘಾಕ್ಷರ. ಕಾಮಭೋಗೇಷು ಭೋ ದೀರ್ಘಾಕ್ಷರ. ಗೇ ದೀರ್ಘಾಕ್ಷರ. ಶು ಶು ಷಣ್ಮುಖ ಶ ಅಥವಾ ಮೂರ್ಧನ್ಯ ಶ. ಪತಂತಿ ಪತಂತಿ ತಾದ ನಂತರ ಅನುಸ್ವರದ ಉಚ್ಚಾರಣೆ ನ. ತಿ ಮುಂದಿನ ಅಕ್ಷರ ತಿ ಇದೆ. ತಾತ ದಾಧ ನ ನಾದ ಅರ್ಧ. ಪತಂತಿ ನರಕೇಷು ಚೌ ನರಕೇಶು. ಶು ಕೇ ದೀರ್ಘಾಕ್ಷರ. ಅನಂತರ ಒಂದು ಅಲ್ಲಿ ಅವಗ್ರಹದ ಚಿಹ್ನೆ ಇದೆ. ಅವಗ್ರಹ ಅಂದರೆ ಅಲ್ಲಿ ಒಂದು ಅಕ್ಷರ ಸಂಧಿಯಾಗುವಾಗ ಲೋಪ ಆಗಿದೆ, ಮಾಯ ಆಗಿದೆ. ಶು ಶು ಷಣ್ಮುಖ ಶ ಇಲ್ಲಿ ಇದು ಶೌ ಚ ಶು ಚೌ ಚೌ ದೀರ್ಘಾಕ್ಷರ. ಔ ದೀರ್ಘಾಕ್ಷರ ಚೌ. ಅನೇಕ ಚಿತ್ತ ವಿಭ್ರಾಂತ ಮೋಹಜಾಲ ಸಮಾವೃತಾ ಪ್ರಸಕ್ತಾಃ ಕಾಮಭೋಗೇಷು ಪತಂತಿ ನರಕೇಷು ಚೌ. ಒಂದೊಂದೇ ಚರಣ ನೋಡಿಕೊಂಡು ಹೋಗುವ. ಅನೇಕ ಚಿತ್ತ ವಿಭ್ರಾಂತ ಮೋಹಜಾಲ ಸಮಾವೃತಾ ಪ್ರಸಕ್ತಾಃ ಕಾಮಭೋಗೇಷು ಪತಂತಿ ನರಕೇಷು ಚೌ. ಎರಡು ಚರಣ ಸೇರಿಸುವ. ಅನೇಕ ಚಿತ್ತ ವಿಭ್ರಾಂತ ಮೋಹಜಾಲ ಸಮಾವೃತಾ ಪ್ರಸಕ್ತಾಃ ಕಾಮಭೋಗೇಷು ಪತಂತಿ ನರಕೇಷು ಚೌ. ಈಗ 4 ಚರಣ ಸೇರಿಸಿ ಹೇಳುವ. ಅನೇಕ ಚಿತ್ತ ವಿಭ್ರಾಂತ ಮೋಹಜಾಲ ಸಮಾವೃತಾ ಪ್ರಸಕ್ತಾಃ ಕಾಮಭೋಗೇಷು ಪತಂತಿ ನರಕೇಷು ಚೌ. ಈಗ 17ನೇ ಶ್ಲೋಕ ನೋಡುವ. ಆತ್ಮಸಂಭಾವಿತ ಸ್ತಬ್ಧ ಧನಮಾನಮದಾನ್ವಿತಾ ಯಜಂತೆ ನಾಮ ಯಜ್ಞೈಸ್ತೆ ದಂಭೇನ ವಿಧಿಪೂರ್ವಕಂ. ಇಲ್ಲಿ ಆ ದೀರ್ಘಾಕ್ಷರ. ಆದ ನಂತರ ತ ಮತ್ತು ಮ ಎರಡು ಅಕ್ಷರ ಸೇರಿದೆ. ತ ಅನ್ನು ಆದ ಜೊತೆ ಸೇರಿಸ್ಕೊಳ್ಳುವ. ಸಂಭಾ ಸಾದ ನಂತರ ಅನುಸ್ವಾರದ ಉಚ್ಚಾರಣೆ ಮ. ಮುಂದಿನ ಅಕ್ಷರ ಭಾ ಇದೆ. ಪಾಪ ಬಾಭ ಮಾದ ಅರ್ಧ. ಭಾ ಮಹಾಪ್ರಾಣ ಮತ್ತು ದೀರ್ಘಾಕ್ಷರ. ವಿತಾ ತಾ ದೀರ್ಘಾಕ್ಷರ. ನಂತರ ವಿಸರ್ಗದ ಉಚ್ಚಾರಣೆ ಸ. ಮುಂದಿನ ಅಕ್ಷರ ಸಾ ಇದೆ.
ಸ್ತಬ್ಧ ಸ್ ಮತ್ತು ತ ಎರಡು ಅಕ್ಷರ ಸೇರಿದೆ. ಸ್ತಬ್ಧ ಭ ಮತ್ತು ಧ ಮಹಾಪ್ರಾಣ ದೀರ್ಘಾಕ್ಷರ. ಧನಮಾನಮ ಧ ಮಹಾಪ್ರಾಣ ಮಾ ದೀರ್ಘಾಕ್ಷರ. ಮದಾನ್ವಿತಾ ದಾ ದೀರ್ಘಾಕ್ಷರ. ನ ಮತ್ತು ವಿ ಎರಡು ಅಕ್ಷರ ಸೇರಿದೆ. ತಾ ದೀರ್ಘಾಕ್ಷರ. ವಿತಾಹ ಹ ಅನುಸ್ವರದ ವಿಸರ್ಗದ ಉಚ್ಚಾರಣೆ ಹ. ಯಜಂತೆ ಯಜಂತೆ ಯಜ ಆದ ನಂತರ ಅನುಸ್ವರದ ಉಚ್ಚಾರಣೆ ನ, ಮುಂದಿನ ಅಕ್ಷರ ತೇ ಇದೆ. ನಾಮ ನಾ ದೀರ್ಘಾಕ್ಷರ. ಯಜ್ಞೈಸ್ತೆ ಯಜ್ಞೈಸ್ತೆ ಜ ಞ ಮತ್ತು ಐ ಮೂರು ಅಕ್ಷರ ಸೇರಿದೆ ಅಲ್ಲಿ. ಯಜ್ಞೈಸ್ತೆ ಅದು ಸ್ ಅನ್ನು ಅದರ ಜೊತೆ ತಗೊಳ್ಳುವ. ಜೈನ್ ಜೊತೆಗೆ ಸೇರಿಸ್ಕೊಳ್ಳುವ. ಸ್ ತೇ ತೇ ದೀರ್ಘಾಕ್ಷರ. ದಂಭೇನ ಭೇ ಮಹಾಪ್ರಾಣ ದಾದ ನಂತರ ಅನುಸ್ವರದ ಉಚ್ಚಾರಣೆ ಮ, ನಂತರ ಭೇ ಮಹಾಪ್ರಾಣ ಭೇ ದೀರ್ಘಾಕ್ಷರ. ನಾ ದೀರ್ಘಾಕ್ಷರ. ವಿಧಿ ಧಿ ಮಹಾಪ್ರಾಣ ಪೂರ್ವಕಂ ಪೂ ದೀರ್ಘಾಕ್ಷರ. ಅನಂತರ ವಾದ ನಂತರ ಅರ್ಕರ ಒತ್ತಿದೆ. ಋಕರವನ್ನು ವಾದ ಮೊದಲೇ ತಗೊಳ್ಳುವ. ಕಾದ ನಂತರ ಮ ಮಾ ಅಲ್ಲ ಮ. ಆತ್ಮಸಂಭಾವಿತಾ ಸ್ತಬ್ಧ ಧನಮಾನಮದಾನ್ವಿತಾ ಯಜಂತೆ ನಾಮ ಯಜ್ಞೈಸ್ತೆ ದಂಭೇನ ವಿಧಿಪೂರ್ವಕಂ. ಒಂದೊಂದೇ ಚರಣ ನೋಡಿಕೊಂಡು ಹೋಗುವ. ಆತ್ಮಸಂಭಾವಿತಾ ಸ್ತಬ್ಧ ಧನಮಾನಮದಾನ್ವಿತಾ ಯಜಂತೆ ನಾಮ ಯಜ್ಞೈಸ್ತೆ ದಂಭೇನ ವಿಧಿಪೂರ್ವಕಂ. ಓಕೆ, ಈಗ ಎರಡೆರಡು ಚರಣ ಸೇರಿಸಿ ಹೇಳುವ. ಆತ್ಮಸಂಭಾವಿತಾ ಸ್ತಬ್ಧ ಧನಮಾನಮದಾನ್ವಿತಾ ಯಜಂತೆ ನಾಮ ಯಜ್ಞೈಸ್ತೆ ದಂಭೇನ ವಿಧಿಪೂರ್ವಕಂ. ನಾಲ್ಕು ಚರಣ ಸೇರಿಸುವ. ಆತ್ಮಸಂಭಾವಿತಾ ಸ್ತಬ್ಧ ಧನಮಾನಮದಾನ್ವಿತಾ ಯಜಂತೆ ನಾಮ ಯಜ್ಞೈಸ್ತೆ ದಂಭೇನ ವಿಧಿಪೂರ್ವಕಂ. ಈಗ 18ನೇ ಶ್ಲೋಕ ನೋಡುವ. ಅಹಂಕಾರಂ ಬಲಂದರ್ಪಂ ಕಾಮಂ ಕ್ರೋಧಂಚ ಸಂಶ್ರಿತಾಃ ಮಾಮಾತ್ಮಪರದೇಹೇಷು ಪ್ರದ್ವಿಷಂತೋಭ್ಯಸೂಯಕಾಃ. ಅಹಂಕಾರಂ ಅಹ ಆದ ನಂತರ ಅನುಸ್ವರದ ಉಚ್ಚಾರಣೆ ಂಗ್, ಮುಂದಿನ ಅಕ್ಷರ ಕ ಇದೆ. ಅಹಂಕಾರ ನಂತರ ಪುನಃ ಮುಂದಿನ ಅಕ್ಷರ ಅನುಸ್ವರದ ಉಚ್ಚಾರಣೆ ಮ, ಮುಂದಿನ ಅಕ್ಷರ ಬಾ ಇದೆ. ಪಾಪ ಬ ಭ ಮ ಮಾದ ಅರ್ಧ ಮ. ಲಾ ಆದ ನಂತರ ಅನುಸ್ವರದ ಉಚ್ಚಾರಣೆ ನ, ಮುಂದಿನ ಅಕ್ಷರ ದ ಇದೆ. ತಾತ ದ ಧನ ನಾದ ಅರ್ಧ ನ. ಬಲಂದರ್ಪಂ ದಾರ್ ಪ ಪಾದ ನಂತರ ಅರ್ಕಾರ ಒತ್ತು ಋಕಾರವನ್ನು ಪಾದ ಮೊದಲೇ ತಗೊಳ್ಳುವ. ದರ್ಪಂ ಅನಂತರ ಅನುಸ್ವರದ ಉಚ್ಚಾರಣೆ ಂಗ್, ಮುಂದಿನ ಅಕ್ಷರ ಕ ಇದೆ. ಕಾಮಂ ಕಾಮ ಆದ ನಂತರ ಅನುಸ್ವರದ ಉಚ್ಚಾರಣೆ ಂಗ್, ಪುನಃ ಕೋ ಇದೆ. ಕ್ ಮತ್ತು ರೋ ಎರಡು ಅಕ್ಷರ ಸೇರಿ ಕ್ರೋ ಆಗಿದೆ. ಕಾಮಂ ಕ್ರೋಧಂಚ ಧ ಮಹಾಪ್ರಾಣ ನಂತರ ಅನುಸ್ವರದ ಉಚ್ಚಾರಣೆ ಪುನಃ ಜ್ಞ. ಕ್ರೋಧಂಚ ಂಚ ಸಂಶ್ರಿತಾ ಸಂಶ್ರಿತ ಸ ಅನುಸ್ವರದ ನಂತರ ಸ ಶ ವ ಎಲ್ಲ ಬಂದರೆ ಅಲ್ಲಿ ಅನುಸ್ವರದ ಉಚ್ಚಾರಣೆ ವ. ಸಂಶ್ರಿತಾ ಶು ಮತ್ತು ರಿ ಎರಡು ಅಕ್ಷರ ಇದೆ. ತಾ ದೀರ್ಘಾಕ್ಷರ. ವಿಸರ್ಗದ ಉಚ್ಚಾರಣೆ ಹ. ಮಾಮಾತ್ಮಪರದೇಹೇಷು ಮಾಮ ದೀರ್ಘಾಕ್ಷರಗಳು. ತ ಅನ್ನ ಮಾದ ಜೊತೆ ತಗೊಳ್ಳುವ. ತ ಮತ್ತು ಮಾ ಎರಡು ಅಕ್ಷರ ಸೇರಿದೆ ಅಲ್ಲಿ. ಮಾತ್ಮ ಪರದೇಹೇಷು ದೇಹೇ ಎರಡು ಕೂಡ ದೀರ್ಘಾಕ್ಷರಗಳು. ಶುಪ್ ಶೂ ಆದ ನಂತರ ಅಲ್ಲಿ ಅಲ್ಲಿ ಮುಂದಿನ ಅಕ್ಷರ ಪು ಮತ್ತು ರಾ ಸೇರಿದೆ. ಪು ಅನ್ನ ಶೂವಿನ ಜೊತೆ ತಗೊಳ್ಳುವ. ಶೂ ಷಣ್ಮುಖ ಶಾ ಅದು, ಅಥವಾ ಮೂರ್ಧನ್ಯ ಶಾ ಕೂಡ ನಾವು ಹೇಳ್ತೇವೆ. ಮಾಮಾತ್ಮ ಪರದೇಹೇಷು
ಪು ಮತ್ತು ರಾ 2 ಅಕ್ಷರ ಸೇರಿದೆ. ಪ್ರದ್ವಿಷಂತೋ ಧ ಮತ್ತು ವಿ. ಪ್ರದ್ವಿಷನ್ ಶಾದ ನಂತರ ಅನುಸ್ವರದ ಷಣ್ಮುಖ ಶ, ನಂತರ ಅನುಸ್ವರದ ಉಚ್ಚಾರಣೆ ನ. ತೋ ದೀರ್ಘಾಕ್ಷರ, ನಂತರ ಅಲ್ಲೊಂದು ಅವಗ್ರಹದ ಚಿಹ್ನೆ ಇದೆ. ಅದಕ್ಕೆ ಅದು ಅಲ್ಲೊಂದು ಅಕ್ಷರ ಇತ್ತು, ಸಂಧಿ ಆಗುವಾಗ ಅದು ಲೋಪ ಆಗಿದೆ. ಭಿಯ ಭೂ ಮತ್ತು ಯ 2 ಅಕ್ಷರ ಸೇರಿದೆ. ಭೂ ಮಹಾಪ್ರಾಣ. ಸೂಯಕಾಹ ಸೂಯಕಾಹ ಕಾ ಆದ ನಂತರ ವಿಸರ್ಗದ ಉಚ್ಚಾರಣೆ ಹ ಕಾಹ. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂಚ ಸಂಶ್ರಿತಾಃ ಮಾಮಾತ್ಮಪರದೇಹೇಷು ಪ್ರದ್ವಿಷಂತೋಭ್ಯಸೂಯಕಾಃ. ಒಂದೊಂದೇ ಚರಣ ನೋಡುವ. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂಚ ಸಂಶ್ರಿತಾಃ ಮಾಮಾತ್ಮಪರದೇಹೇಷು ಪ್ರದ್ವಿಷಂತೋಭ್ಯಸೂಯಕಾಃ. 2 ಚರಣ ಸೇರಿಸಿ ಹೇಳುವ. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂಚ ಸಂಶ್ರಿತಾಃ ಮಾಮಾತ್ಮಪರದೇಹೇಷು ಪ್ರದ್ವಿಷಂತೋಭ್ಯಸೂಯಕಾಃ. ಈಗ 4 ಚರಣ ಸೇರಿಸಿ ಹೇಳುವ. ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂಚ ಸಂಶ್ರಿತಾಃ ಮಾಮಾತ್ಮಪರದೇಹೇಷು ಪ್ರದ್ವಿಷಂತೋಭ್ಯಸೂಯಕಾಃ. ಇದು 16, 17, 18ನೇ ಶ್ಲೋಕಗಳು. ಈಗ ಪ್ರೇಯರ್ ತಗೊಳ್ಳುವ. ಯೋಗೇಶಂ ಸಚ್ಚಿದಾನಂದಂ ವಾಸುದೇವಂ ವ್ರಜಪ್ರಿಯಂ ಧರ್ಮ ಸಂಸ್ಥಾಪಕಂ ವೀರಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಓಂ ಶ್ರೀಕೃಷ್ಣಾರ್ಪಣಮಸ್ತು.